ಇವಾಗ ಫ್ರ್ಯಾಕ್ಷನ್ ಮತ್ತು ಡೆಸಿಮಲ್ಗೂ ವ್ಯತ್ಯಾಸ ಏನು ಅಂತ ಹೇಳ್ತೀನಿ. ಫ್ರ್ಯಾಕ್ಷನ್ಗಳು ಮತ್ತು ಡೆಸಿಮಲ್ದು ಏನು ವ್ಯತ್ಯಾಸ? ಮೊದಲನೇದು ನಂಬರ್ಗಳಿರ್ತದೆ. ಯಾವುದು 1, 2, 3, 5, 7, 10, 100 ಈ ಥರ. ಹಂಗಂದ್ರೆ ಸೇಬ್ಗಳ ಲೆಕ್ಕ ಹಾಕಬೇಕು. 1 ಅಂದರೆ 1 ಸೇಬು, 2 ಅಂದರೆ 2 ಸೇಬು, 100 ಸೇಬು ಆ ಥರ. ಅದರ ಸೇಬಲ್ಲಿ ಪೀಸ್ಗಳು ಮಾಡಿದಾಗ ಏನು ಬರ್ತದೆ? ಆ ಪೀಸ್ಗಳು ಮಾಡಿದಾಗ ಆಗೋದೇ ಫ್ರ್ಯಾಕ್ಷನ್ ಮತ್ತು ಡೆಸಿಮಲ್ಲು. ಸೇಬನ್ನ 3 ಪೀಸ್ ಮಾಡಿದಾಗ ಏನಾಗಿರ್ತದೆ? ಕೆಳಗಡೆ 3 ಅಂತ ಬಂದಿರ್ತದೆ. 3ರಲ್ಲಿ 1 ಪೀಸ್ ತೆಗೆದ್ರೆ ಅದು 1/3 ಅಂತ ಆಯ್ತದೆ. ಅದೇ ಥರ ಸೇಬಲ್ಲಿ 7 ಪೀಸ್ಗಳು ಮಾಡಿಬಿಟ್ಟು ಆ 7ರಲ್ಲಿ 2 ಪೀಸ್ ತೆಗೆದ್ರೆ ಅವಾಗೇನಾಗಿರ್ತದೆ? 2/7 ಅಂತ ಆಯ್ತದೆ. ಅದೇ ಥರ ಅದೇ ಸೇಬಲ್ಲಿ 50 ಪೀಸ್ ಮಾಡಿದ್ರೆ 50 ಪೀಸ್ಗಳು ಮಾಡಿಬಿಟ್ಟು ಅದರಲ್ಲಿ ಒಂದೇ ಒಂದು ಚಿಕ್ಕ ಪೀಸ್ ತೆಗೆದ್ರೆ 1/50 ಅಂತ ಆಯ್ತದೆ. ಅದೇ ಡೆಸಿಮಲ್ ಅಂದರೆ ಏನು? ಡೆಸಿಮಲ್ ಅಂದರೆ ಈ ಥರ ಯಾವ್ಯಾವುದೋ ನಂಬರಲ್ಲಿ ಪೀಸ್ ಮಾಡೋಂಗಿಲ್ಲ. 10, 100, 1000 ಇದೇ ಥರ ಪೀಸ್ ಮಾಡಬೇಕು. ಅದೇ ಥರ ಯಾವ ಥರ ಅಂದರೆ ಇಲ್ಲಿ ಹೇಳಿರ್ತೀನಿ. ಯಾವುದು 0.36 ಅಂದ್ರೇನು? ಈ ಸೇಬ್ ಇರ್ತದೆ. ಈ ಸೇಬನ್ನ 100 ಪೀಸ್ಗಳು ಮಾಡಬೇಕು. ಈ ಸೇಬನ್ನ 100 ಪೀಸ್ಗಳು ಮಾಡಿದಾಗ ಅದರಲ್ಲಿ 36 ಪೀಸು. 100 ಪೀಸಲ್ಲಿ 36 ಪೀಸ್ ಇರೋದು 0.36. ಅದೇ ಥರ 0.5 ಅಂದ್ರೇನು? ಒಂದು ಸೇಬನ್ನ 10 ಪೀಸ್ಗಳು ಮಾಡಬೇಕು. 10 ಪೀಸ್ಗಳು ಮಾಡಿಬಿಟ್ಟು ಅದರಲ್ಲಿ 5 ಪೀಸ್ಗಳು ತೆಗಿಬೇಕು. 10 ಪೀಸಲ್ಲಿ 5 ಪೀಸ್ ತೆಗೆದ್ರೆ ಏನೋ ಅದರಲ್ಲಿ ಇದು ಎಷ್ಟಾಯಿತು? ಅದು 5/0.5 ಅಂತಾಯಿತು. ಅದೇ ಥರ ಒಂದು ಸೇಬನ್ನ 1000 ಪೀಸ್ ಮಾಡಿಬಿಟ್ಟು ಅದರಲ್ಲಿ 7 ಪೀಸ್ ತೆಗೆದ್ರೆ ಅವಾಗೇನಾಯ್ತದೆ? 0.007 ಅಂತ ಆಯ್ತದೆ. ಇಲ್ಲಿ ಎಷ್ಟು ಡಿಜಿಟ್ ಆಯ್ತದೋ ಅಷ್ಟು ವ್ಯಾಲ್ಯೂ ಇರ್ತದೆ ಅದು. ಹಂಗಂದ್ರೆ ಇಲ್ಲಿ 0.1354 ಹಿಂಗಂದ್ರೇನು? ಇದು 10ರಲ್ಲಿ 1 ಭಾಗದಷ್ಟು. ಇದು 100ರಲ್ಲಿ 1 ಭಾಗ, 1000ದಲ್ಲೊಂದು, 10,000ದಲ್ಲೊಂದು, ಲಕ್ಷದಲ್ಲೊಂದು ಭಾಗ ಅಂತ. ಅಲ್ಲಿಗೆ 0.1354 ಅಂದ್ರೇನು? ಈ ಸೇಬ್ ಇರ್ತದೆ ಅದನ್ನು ಸಣ್ಣದಾಗಿ ಹೊಡೆದು ಮತ್ತೆ ಹೊಡೆದು ಈ ಥರ 1,00,000 ಪೀಸ್ಗಳು ಮಾಡಬೇಕು. ಆ 1,00,000 ಪೀಸಲ್ಲಿ ಈ ಥರ ಎಷ್ಟು ಪೀಸ್ ತೆಗೆದಿರ್ತಾರೆ? 13,547 ಪೀಸ್ ತೆಗೆದಿರ್ತಾರೆ. ಅದೇ 0.1354 ಅಂತ ಆಯ್ತದೆ. ಅದೇ ಥರ ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಲಿ ಮಿಕ್ಸ್ಡ್ ಡೆಸಿಮಲ್ ಆಗಲಿ ಅದೇ ಥರ ಆಗೋದು. ಅದೇನು ಅಂದರೆ 3 4/5 ಅಂದ್ರೇನು? 3 ಪೂರ್ತಿ ಸೇಬ್ಗಳಿರ್ತದೆ. 3 ಪೂರ್ತಿ ಸೇಬ್ಗಳಿದ್ಬಿಟ್ಟು ಇನ್ನು 4ನೇ ಸೇಬನ್ನ 5 ಪೀಸ್ಗಳು ಹೊಡೆದಿರ್ತಾರೆ. 5 ಪೀಸ್ಗಳು ಹೊಡೆದ್ಬಿಟ್ಟು ಅದರಲ್ಲಿ 4 ಪೀಸ್ಗಳು ತೆಗಿತಾರೆ. ಅದು 3 4/5 ಅಂತ ಆಯ್ತದೆ. ಅದೇ ಥರ ಇನ್ನೊಂದು ಕೊಟ್ಟಿರ್ತಾರೆ. ಯಾವುದು? 50.001 ಅಂತ. ಅಲ್ಲಿಗೆ ಎಷ್ಟಾಗಿರ್ತದೆ? 50 ಪೂರ್ತಿ ಸೇಬ್ಗಳಿರ್ತದೆ. ಪೂರ್ತಿ ಸೇಬ್ಗಳೆಷ್ಟು? 50 ಸೇಬ್ಗಳಿದು. 50 ಪೂರ್ತಿ ಸೇಬ್ ತೆಗೆದ್ಬಿಟ್ಟು ಈ 0.001ಕ್ಕೆ ಏನು ಮಾಡಬೇಕು? ಎಷ್ಟನೇ ಇದು ಅಂತ ನೋಡಬೇಕು. 10, 100, 1000ನೇ 1 ಭಾಗ. ಅಲ್ಲಿಗೆ ಕೊನೆ ಒಂದು ಸೇಬನ್ನ 0.001ಗೆ ಹೊಡೆದು 1000 ಪೀಸ್ಗಳು ಮಾಡಿಬಿಟ್ಟು ಅದರಲ್ಲಿ ಒಂದೇ 1 ಪೀಸ್ ತೆಗಿತಾರೆ. ಅದು 50.001 ಅಂತ ಆಯ್ತದೆ. ಅದೇ ಥರ ಫ್ರ್ಯಾಕ್ಷನಲ್ಲಿ ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಇರ್ತದೆ. ಅದರಲ್ಲೇನು 17/3 ಅಂತ. ಇವಾಗೇನು? ಒಂದೊಂದು ಸೇಬ್ಗಳು ತಗೋತಾರೆ. ಈ ಸೇಬಲ್ಲೂ 3 ಪೀಸ್ ಮಾಡ್ತಾರೆ. ಇನ್ನೊಂದು ಸೇಬ್ ತಗೊಬಿಟ್ಟು ಅದರಲ್ಲೂ 3 ಪೀಸು, ಇನ್ನೊಂದರಲ್ಲೂ 3 ಪೀಸು, ಇನ್ನೊಂದರಲ್ಲೂ 3 ಪೀಸು, ಈ ಥರ 3 ಪೀಸು ಮತ್ತೆ ಸೇಬ್ಗಳಲ್ಲಿ ಮಾಡ್ತಾರೆ. ಈ ಪೀಸ್ಗಳು ತೆಗೆದು 17 ಪೀಸ್ಗಳು ಮಾಡ್ತಾರೆ. ಅಲ್ಲಿಗೆ ಇದನ್ನ ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿ ಹೆಂಗೆ ಜೊತೆ ಮಾಡ್ಬೋದು? 17 ಪೀಸ್ಗಳಾಯ್ತು. 17 ಪೀಸ್ನ ಹೆಂಗೆ ಜೊತೆ ಮಾಡ್ಬೋದು? 17ರಲ್ಲಿ 3 ಜೊತೆ ಮಾಡ್ತಾರೆ, ಇನ್ನೊಂದು 3 ಜೊತೆ ಮಾಡ್ತಾರೆ, ಇನ್ನೊಂದು 3, ಇನ್ನೊಂದು 3, ಇನ್ನೊಂದು 3. ಎಷ್ಟಾಯಿತು? 3, 3, 6, 6, 9, 12, 15. 3 5ಲಿ 15 ಆಯಿತು. ಅಲ್ಲಿಗೆ 15 ಆಯಿತು ಅಂದರೆ 5 ಪೂರ್ತಿ ಸೇಬ್ಗಳಾಯಿತು. 5 ಪೂರ್ತಿ ಸೇಬ್ಗಳಾಗಿ ಆಮೇಲೆ ಇನ್ನೂ 2 ಪೀಸ್ ಮಿಕ್ತು. ಅದು 2 ಪೀಸ್ ಎಷ್ಟು? ಅದು 3ರಲ್ಲಿ 2 ಭಾಗದಷ್ಟು ಪೀಸು. ಇದು 2/3. ಅಲ್ಲಿಗೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಏನಾಯಿತು? 5 2/3 ಅಂತಾಯಿತು. ಒಂದೊಂದು ಸೇಬನ್ನ 3 ಪೀಸ್ ಮಾಡಿಬಿಟ್ಟು ಆ ಥರದ್ದು 17 ಪೀಸ್ಗಳಾಯ್ತು. ಅಲ್ಲಿಗೆ ಅದನ್ನು ಇಂಪ್ರಾಪರ್ ಫ್ರ್ಯಾಕ್ಷನ್ ಮಿಕ್ಸ್ಡ್ ಫ್ರ್ಯಾಕ್ಷನ್ ಮಾಡೋದು ಎಷ್ಟು ಪೀಸ್ಗಳು ಅಂತ ನೋಡಬೇಕು. ಇದೆಷ್ಟು ಪೀಸ್ಗಳು? ಇದು ಒಂದು ಸೇಬನ್ನ ಎಷ್ಟು ಪೀಸ್ಗಳು ಮಾಡವ್ರೆ ಅಂತ. ಈ ಥರ ಮಾಡಿದಾಗ ಟೋಟಲಾಗಿ ಎಷ್ಟಾಯಿತು? 5 2/3 ಆಯಿತು. ಅದೇ 17/5 ಅಂತಿರ್ತದೆ. 17/5 ಅಂದ್ರೇನು? ಒಂದೊಂದು ಸೇಬನ್ನ 5 ಪೀಸ್ಗಳು ಮಾಡವ್ರೆ. 5 ಪೀಸ್ಗಳು ಮಾಡಿದಾಗ ಏನಾಗೈತೆ? ಆ ಥರದ್ದು 17 ಪೀಸ್ಗಳು ತೆಗ್ದವ್ರೆ. 17 ಪೀಸು ಅಂದರೆ ಮತ್ತೆ ಜೊತೆ ಹಾಕ್ತಾರೆ 5 ಪೀಸ್ಗಳನ್ನ. ಜೊತೆ ಹಾಕಿದಾಗ ಏನಾಯ್ತದೆ? 5, 10. ಇನ್ನೊಂದು ಮಾಡಿದಾಗ 15 ಪೀಸ್ ಆಯಿತು. 15 ಪೀಸು ಅಂದರೆ ಎಷ್ಟಾಯ್ತು? ಅಲ್ಲಿ 3 ಪೂರ್ತಿ ಸೇಬ್ ಆಯಿತು. 3 ಪೂರ್ತಿ ಸೇಬು, ಆಮೇಲೆ ಇನ್ನು 2 ಪೀಸ್ಗಳು ಮಿಕ್ತು.
2 ಪೀಸ್ಗಳು ಮಿಕ್ಕಿದೇನಾಯಿತು, ಅದು 2/5 ಅಂತಾಯಿತು. 5 ಪೀಸ್ಗಳಲ್ಲಿ 2 ಪೀಸು, 3 2/5 ಅಂತಾಯಿತು. ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ನು, ಇದು ಮಿಕ್ಸ್ಡ್ ಫ್ರ್ಯಾಕ್ಷನು. ಇದು ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಬರೀ ಇಷ್ಟಿಷ್ಟು ಪೀಸ್ಗಳು ಅಂತ ಮಾಡಿಬಿಟ್ಟು ಪೀಸ್ ನಂಬರ್ ಕೊಟ್ಟಿರ್ತಾರೆ. ಅದೇ ಇದಾಗೋದು ಪೀಸ್ಗಳನ್ನೇ ಜೊತೆ ಮಾಡೋದು, ಇಷ್ಟು ಪೂರ್ತಿ ಸೇಬ್ ಐತೆ, ಇಷ್ಟು ಪೀಸ್ಗಳೈತೆ ಅನ್ನೋದು ಮಿಕ್ಸ್ಡ್ ಫ್ರ್ಯಾಕ್ಷನ್ನು. ಆ ಪ್ರಾಪರ್ ಫ್ರ್ಯಾಕ್ಷನ್ ಅಂತಾರಲ್ಲ, ಬರೀ ಇಷ್ಟಿರ್ತದೆ, ಒಂದು ಸೇಬ್ಗಿಂತ ಕಡಿಮೆ ಇರೋದು ಪ್ರಾಪರ್ ಫ್ರ್ಯಾಕ್ಷನ್ನು. ಡೆಸಿಮಲ್ ಅಂದರೆ ಆ ಪೀಸ್ಗಳನ್ನ ಹೆಂಗೆಂಗೋ ಮಾಡೋಂಗಿಲ್ಲ, 5, 7, 15, 50, 100 ಹೆಂಗೆ ಬೇಕಾದರೂ ಮಾಡ್ಬೋದು. ಇಲ್ಲಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, ಈ ಥರ 10 ಮಲ್ಟಿಪಲಲ್ಲಿ ಮಾತ್ರ ಮಾಡಬೇಕು. ಇದೇ ಫ್ರ್ಯಾಕ್ಷನ್ನು ಮತ್ತು ಡೆಸಿಮಲ್ಗೆ ಈ ಥರ ವ್ಯತ್ಯಾಸ ಇರ್ತದೆ. ಬಾಯ್.